ಪ್ರಿಯ ವೀಕ್ಷಕರ ನಮಸ್ಕಾರ. ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನಾವು ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಹೋಗ್ತೀವಿ, ಮನೆಯಲ್ಲಿ ಟಿ ವಿ ನೋಡ್ತೀವಿ, ಮೊಬೈಲಲ್ಲಿ ಗಂಟೆಗಟ್ಟಲೆ ರೀಲ್ಸು ಯೂಟ್ಯೂಬನ್ನು ನೋಡ್ತೀವಿ. ಆದರೆ ಕೊನೆಯದಾಗಿ ನಾಟಕ ನೋಡಿದ್ದು ಯಾವಾಗ ಅಂತ ನೆನಪಿದೆಯಾ? ಈ ಪ್ರಶ್ನೆ ಕೇಳೋಕ್ಕೆ ಒಂದು ಕಾರಣವೂ ಇದೆ. ಒಂದು ನಾಟಕ ಕಂಪನಿ ಅಂದರೆ ಅದು ಕೇವಲ ಮನರಂಜನೆ ಅಲ್ಲ, ಅದರ ಹಿಂದೆ ಸುಮಾರು 25ರಿಂದ 30 ಜನರ ಬದುಕಿದೆ. ಮೇಕಪ್ ಹಾಕೋ ಕಲಾವಿದರು, ಹಾಡುಗಾರರು, ವಾದ್ಯಗಾರರು, ಲೈಟ್ಸ್, ಸೌಂಡು, ತಾಂತ್ರಿಕ ಸಿಬ್ಬಂದಿ, ಟಿಕೆಟ್ ಕೊಡುವವರು, ಟೀ ಕೊಡುವ ಹುಡುಗನಿಂದ ಹಿಡಿದು ಹೀಗೆ ಒಂದು ತಂಡವೇ ಇರುತ್ತೆ. ಅವರು ಊರಿಂದ ಊರಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ಕೆಲವೊಮ್ಮೆ ಹೊರ ರಾಜ್ಯಕ್ಕೂ ಹೋಗಿ ಜನರಿಗೆ ಮನರಂಜನೆಯನ್ನು ಕೊಡ್ತಾರೆ. ಆದರೆ ಈಗ ಅವರ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ಮೊಬೈಲ್ ನಮ್ಮ ಕೈಗೆ ಬಂದ ಮೇಲೆ ನಾಟಕ ನೋಡೋ ಪ್ರೇಕ್ಷಕರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಬಂದಿದೆ. ಇದನ್ನು ನಾವು ಹೇಳ್ತಾ ಇಲ್ಲ, ನಾಟಕ ಕಂಪನಿಯ ಮಾಲೀಕರೇ ಹೇಳ್ತಿದ್ದಾರೆ. ಇದೀಗ ಹಾವೇರಿಗೂ ಒಂದು ನಾಟಕ ಕಂಪನಿ ಬಂದಿದೆ. ಚಿತ್ತರಗಿ ನಾಟಕ ಸಂಸ್ಥೆಯ ವತಿಯಿಂದ ನಗರದ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಅಪ್ಪ ಚಿಂತ್ಯಾಗ ಮಗಳು ಸಂತ್ಯಾಗ ಎಂಬ ಸಂಪೂರ್ಣ ಹಾಸ್ಯಭರಿತ ಕೌಟುಂಬಿಕ ನಾಟಕ ಪ್ರದರ್ಶನ ನಡೀತಾ ಇದೆ. ಇದೇ ಜುಲೈ 9ರಿಂದ ಪ್ರತಿದಿನ ಸಂಜೆ 3:30ಕ್ಕೆ ಹಾಗೂ ಸಂಜೆ 6:30ಕ್ಕೆ 2 ಪ್ರದರ್ಶನಗಳು ಇವೆ. ಸ್ನೇಹಿತರೆ, ಇಂತಹ ನಾಟಕಗಳು ಉಳಿಬೇಕಾದ್ರೆ ನಾವು ಪ್ರೇಕ್ಷಕರಾಗಿ ಜೊತೆಯಾಗಲೇಬೇಕು. ನಾವು ಒಂದು ದಿನಕ್ಕೆ ಚಹಾ ಅಂತಾನೋ, ಸ್ನ್ಯಾಕ್ಸು, ಪೆಟ್ರೋಲು, ಸಿನಿಮಾ ಅಂತ ₹100 ಖರ್ಚು ಮಾಡ್ತೀವಿ. ಅದರಲ್ಲೇ ಒಂದಿನ ₹100 ಕೊಟ್ಟು ನಾಟಕ ನೋಡಿದ್ರೆ ಒಂದು ಕಡೆ 2 ಗಂಟೆ ಮನಸಾರೆ ನಗ್ತೀವಿ, ಇನ್ನೊಂದು ಕಡೆ ನಮ್ಮ ಮಣ್ಣಿನ ಕಲೆ ಉಳಿಯುತ್ತೆ, ಕಲಾವಿದರ ಬದುಕು ಸಾಗುತ್ತೆ, ಮುಂದಿನ ಪೀಳಿಗೆಗೂ ಈ ರಂಗಭೂಮಿಯೂ ಉಳಿಯುತ್ತೆ. ಅಂದರೆ ಆ ₹100 ಕೇವಲ ಟಿಕೆಟ್ ಅಲ್ಲ, ಅದು ನಮ್ಮ ಸಂಸ್ಕೃತಿಗೆ ಕೊಡುವ ಗೌರವ. ಇನ್ನೊಂದು ಪ್ರಶ್ನೆ, ಸರ್ಕಾರದಿಂದ ಸಹಾಯ ಸಿಗಲ್ವಾ? ಖಂಡಿತ ಇದೆ. 5 ವರ್ಷಗಳ ಕಾಲ ನಿರಂತರವಾಗಿ ನಾಟಕ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದವ್ರಿಗೆ ರಾಜ್ಯ ಸರ್ಕಾರದಿಂದ ಸಹಾಯಧನವನ್ನು ಕೂಡ ಕೊಡುತ್ತೆ. ಆದರೆ ಈಗಿನ ವೆಚ್ಚಗಳಿಗೆ ಅದು ಸಾಕಾಗ್ತಿಲ್ಲ. ಅದರ ಪರಿಣಾಮವಾಗಿ ಸಾಕಷ್ಟು ನಾಟಕ ಕಂಪನಿಗಳು ಈಗಾಗಲೇ ಮುಚ್ಚಿವೆ. ಇನ್ನೊಂದು ಕಡೆ ದೊಡ್ಡ ಸಮಸ್ಯೆ ಅಂದರೆ ಕಲಾವಿದರ ಕೊರತೆ. ಈ ಹಿಂದೆ ನಾಟಕವನ್ನು ಕಲಿಯಲು, ರಂಗಭೂಮಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಲು ಸಾಕಷ್ಟು ಜನ ಬರ್ತಿದ್ರು. ಈಗ ಮಾತ್ರ ಸಿನಿಮಾ ಅಥವಾ ಧಾರಾವಾಹಿಗೆ ಹೋಗುವ ಅನುಭವಕ್ಕಾಗಿ ಕೆಲವರು ಬರ್ತಾರೆ, ಮತ್ತೆ ಬೇರೆ ಕ್ಷೇತ್ರಕ್ಕೆ ಹೋಗ್ಬಿಡ್ತಾರೆ. ಹೀಗಾಗಿ ವೃತ್ತಿ ರಂಗಭೂಮಿ ಉಳಿಸಿಕೊಳ್ಳುವುದು ದಿನದಿಂದ ದಿನಕ್ಕೆ ಕಷ್ಟವಾಗ್ತಿದೆ. ಇನ್ನೊಂದು ಬಹಳ ಮುಖ್ಯವಾದ ಮನವಿ, ನಾಟಕ ನೋಡೋದಕ್ಕೆ ಬರುವವರು ಕೆಲವರು ಸಂಪೂರ್ಣ ನಾಟಕವನ್ನೇ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಬಿಡ್ತಾರೆ. ಇದರಿಂದ ಇಲ್ಲೇ ಮೊಬೈಲಲ್ಲೇ ನೋಡಬಹುದಲ್ವಾ ಅಂದ್ಕೊಂಡು ಹಲವರು ನೇರವಾಗಿ ನಾಟಕಕ್ಕೆ ಬರೋದನ್ನೇ ಬಿಟ್ಬಿಡ್ತಾರೆ. ಇದು ಕಲಾವಿದರಿಗೆ ದೊಡ್ಡ ಹೊಡೆತ. ಆದ್ದರಿಂದ ನಾಟಕ ನೋಡಿ ಚಪ್ಪಾಳೆ ತಟ್ಟಿ ಕಲಾವಿದರನ್ನು ಪ್ರೋತ್ಸಾಹಿಸಿ. ಆದರೆ ದಯವಿಟ್ಟು ಸಂಪೂರ್ಣವಾದ ನಾಟಕದ ವಿಡಿಯೋವನ್ನು ಚಿತ್ರೀಕರಣ ಮಾಡಬೇಡಿ. ಇದು ಹಾವೇರಿಗೆ ಬಂದಿರುವ ಚಿತ್ತರಗಿ ನಾಟಕ ಸಂಸ್ಥೆಯ ಮಾಲೀಕರಾದ ಮಂಜುನಾಥ್ ಜಾಲಿಹಾಳ್ ಅವರ ಮನವಿಯೂ ಆಗಿದೆ. ಕೊನೆಯಲ್ಲೊಂದು ಮಾತು, ನಮ್ಮ ಮಣ್ಣಿನ ಕಲೆ ಉಳಿಬೇಕಾದ್ರೆ ನಾವು ಪ್ರೇಕ್ಷಕರಾಗಿ ಒಂದು ಹೆಜ್ಜೆಯನ್ನು ಇಡಬೇಕು. ಇವತ್ತೋ ನಾಳೆಯೋ ಕುಟುಂಬದವರ ಜೊತೆ ಒಮ್ಮೆ ಹೋಗಿ ನಾಟಕವನ್ನು ನೋಡಿ ನಿಮಗೆ 2 ಗಂಟೆ ನಗುವಿನ ಮನರಂಜನೆ ಸಿಗುತ್ತೆ, ಅವರ ಕುಟುಂಬಕ್ಕೆ ಬದುಕಿನ ಆಸರೆ ಸಿಗುತ್ತೆ. ಕಲೆ ಉಳಿದ್ರೆ ಕಲಾವಿದ ಉಳಿಯುತ್ತಾನೆ, ಕಲಾವಿದ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಯುತ್ತಾನೆ. ಶ್ರೀ ಕರ್ನಾಟಕ, ಹಾವೇರಿ.